ನಿವೃತ್ತಂ ಸೇವಮಾನಸ್ತು ಬ್ರಹ್ಮಾಭ್ಯೇತೆ ಸನಾತನಂ. ಭಾಗವತ ಸಾರೋದ್ಧಾರ ಗ್ರಂಥಸ್ಯ ಪ್ರವೃತ್ತ ಕರ್ಮತ್ಯಾಗ ಪ್ರಕರಣೆ ಅಯಂ ಸಪ್ತಸಪ್ತತ್ಯುತ್ತರ ಏಕಶತತಮಃ ಶ್ಲೋಕಃ 177ನೇ ಶ್ಲೋಕಃ ಅನುವರ್ತತೆ. ದೇವ್ಯಾಃ ಸತ್ಯಾಃ ಪಿತಾ ದಕ್ಷಃ ಸ್ವಸ್ಯ ಜಾಮಾತರಂ ಹರಂ ಅನಾದೃತ್ಯ ಇಯಾಜ. एवं च तस्य यज्ञः अविधिपूर्वकमेव समावर्तत. अविधिपूर्वकैश्च यज्ञैः भगवतः हरस्य भगवतः हरेः वा दोषः नैव संभवेत्. तादृशेन यज्ञेन सम्पादितेनापि साधकः अमृतत्वाय न कल्पेत. अनेन च एतादृशेन च यज्ञेन केवलं काचित् इष्टपूर्तिः तु संभाव्येत. अतः नूनम् एतादृशः यज्ञः प्रवृत्तकर्म इत्येव विगर्ह्यते. एवं च प्रवृत्तकर्मणि प्रवर्तमानं स्वस्य पितरं दक्षं सति भृशं जगर्ह. केचन एकान्तभक्ताः मोक्षमपि अनपेक्ष्य भगवन्तमेव भजन्ते. तादृशोऽयं महान् नियमः तादृशानां पामराणां नैव सुलभसाध्यः भवेत्. यद्यपि त्वमसि स्वरूपतः देवोपि इदानीं प्रारब्धकर्मवशात् स्वर्गादिकामनया प्रवृत्तकर्म जुषसे. अतः केवलं धूमादिमार्गेण स्वर्गमेव त्वं गन्तुं प्रभवेः. अयं च कर्ममार्गः प्रवृत्तकर्ममार्गः अस्तु तादृशाणामेव न मादृशाणाम् इति सति दक्षं पितरं नितरां निनिन्द. एतमेव श्लोकं व्याख्यास्यन् विष्णुतीर्थाचार्यः कांश्चन भागवते एव वर्तमानान् सप्तमस्कन्धस्य श्लोकान् उज्जहार. तानपि इमान् श्लोकान् सर्वे वयं ಶೃಣವಾಮ ತಾವತ್. ಭಗವಂತನಾದ ರುದ್ರನನ್ನು ಅನಾದರಿಸಿ ಇಂದು ಯಜ್ಞ ಮಾಡಬೇಕು ಅಂತ ಹೊರಟಿದ್ದ ದಕ್ಷ ಪ್ರಜಾಪತಿ. ಅದರಿಂದ ಪಾರ್ವತಿ ಕುಪಿತಳಾದಳು. ಇಂಥ ಯಜ್ಞದಿಂದ
ಭಗವಂತನಾದ ಹರನಿಗಾಗಲಿ ಹರಿಗಾಗಲಿ ಸಂತೋಷ ಆಗೋದಿಲ್ಲ. ಒಂದಿಷ್ಟು ಇಹಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಅಶಾಶ್ವತವಾದ ಸುಖ ಒಂದಿಷ್ಟು ಸಿಕ್ಕಿತು, ಅದ್ರ ಹೊರತು ಬೇರೇನೂ ಸಿಗಲಿಕ್ಕಿಲ್ಲ. ಇಂಥ ಕಾಮ್ಯಕರ್ಮದ ಮಾರ್ಗ ನಿಮ್ಮಂಥವ್ರಿಗೆ ಇರಲಿ, ಬೇಡ ನಮಗಿದು ಅಂತ ಈ ಸತಿ ತನ್ನ ತಂದೆಯನ್ನ ಜರಿದಳು. ಅದರ ಮುಂದುವರೆದ ಭಾಗವನ್ನ ನಾವೀಗ ನೋಡಬೇಕು. ಯಜ್ಞಶಾಲಾಸನ, ಧೂಮ ಹೀಗೆಲ್ಲ ಇಲ್ಲಿ ಪ್ರಯೋಗ ಮಾಡಿದ್ದಾರೆ. ಇಷ್ಟು ಮೂಲ ಶ್ಲೋಕದಲ್ಲೇ ಇವೆ. ಅದನ್ನೆಲ್ಲ ಗಮನಿಸಿದರೆ ನಮಗದು ಏನು ಗೊತ್ತಾಗ್ತದೆ? ಈ ಪ್ರವೃತ್ತ ಮಾರ್ಗದಲ್ಲಿ ತೀವ್ರವಾದಂಥ ಆಯಾಸ ಇದೆ. ಯಜ್ಞಶಾಲೆಯಲ್ಲಿ ಕುತ್ಕೊಂಡು ದೀಕ್ಷೆ ಸ್ವೀಕಾರ ಮಾಡಿ ಅನೇಕ ಯಜ್ಞಗಳನ್ನು ಮಾಡಿ ಪಶುಬಲಿ, ಸೋಮಯಾಗ ಮೊದಲಾದಂಥ ಪ್ರವೃತ್ತ ಕರ್ಮಗಳನ್ನು ಆಚರಿಸಿದರೆ ಅದರ ಫಲವಾಗಿ ಧೂಮ ರಾತ್ರಿಯಾದಿ ಮಾರ್ಗ ಮತ್ತು ಸ್ವರ್ಗದ ಭೋಗಗಳನ್ನು ಪಡಿತಾರೆ. ಆದರೆ ಅದು ಕೇವಲ ಅನಿತ್ಯ, ಅವೆಲ್ಲ ಅಲ್ಪ ಆಗಿರೋದ್ರಿಂದ ಬಹಳಷ್ಟು ಶ್ರಮಪಟ್ಟು ಕೇವಲ ಅನಿತ್ಯವಾದ ಫಲವನ್ನು ಬಯಸಿದಂತಾಗ್ತದೆ. ನಿಜವಾದ ವಿವೇಕವುಳ್ಳಂಥ ನಮ್ಮಂಥವರಿಗೆ ಅವು ಬೇಡ. ಸಾಧನೆಯನ್ನು ನಾವು ಮುಂದುವರಿಸಿದಾಗ ಅರ್ಚಿರಾದಿ ಮಾರ್ಗದಿಂದ ನಾವು ಪ್ರಯಾಣ ಮಾಡಿ ಮೋಕ್ಷವನ್ನೇ ಪಡೀಲಿಕ್ಕೆ ಸಾಧ್ಯ ಇದೆ. ಜ್ಞಾನದ ಮಾರ್ಗ ಸ್ಥೂಲ ದೃಷ್ಟಿಗೆ ಕಷ್ಟಕರ ಅಂತ ಕಾಣಬಹುದು, ಆದರೆ ಅದು ವಸ್ತುತಃ ಅನಾಯಾಸದ ಮಾರ್ಗ. ಆ ಮಾರ್ಗದಿಂದ ಪುರುಷಾರ್ಥನೇ ಲಭ್ಯ ಆಗ್ತದೆ ಸಾಧಕನಿಗೆ. ಹಾಗಿರುವಾಗ ಆಯಾಸದ ಮೂಲಕ ಅಲ್ಪವಾದಂತಹ ಅಸ್ಥಿರವಾದಂತಹ ಫಲವನ್ನು ಯಾಕೆ ಪಡೆಯಬೇಕು ಮನುಷ್ಯ? ಇದೊಂದು ಸಂಗತಿ ಇಲ್ಲಿ. ಪ್ರವೃತ್ತ ಕರ್ಮವನ್ನು ಮಾಡುವವನು, ನಿವೃತ್ತ ಕರ್ಮವನ್ನು ಮಾಡುವವನು ಇಬ್ಬರೂ ಕೂಡ ತಮ್ಮ ಸಮಯ, ದೈಹಿಕ ಶಕ್ತಿ, ಮಾನಸಿಕ ಶಕ್ತಿ, ಕೆಲವು ಬಾರಿ ಆರ್ಥಿಕ ಶಕ್ತಿ ಇವುಗಳನ್ನು ಅಲ್ಲಿ ತೊಡಗಿಸಲೇಬೇಕಾಗ್ತದೆ. ಹೇಗೂ ಸಮಯ ಒಂದಿಷ್ಟು ಹೋಗ್ತದೆ. ದೈಹಿಕ ಮಾನಸಿಕ ಶಕ್ತಿಗಳ, ಆರ್ಥಿಕ ಶಕ್ತಿಯ ಅವಶ್ಯಕತೆ ಅಲ್ಲಿರ್ತದೆ. ಇಷ್ಟೆಲ್ಲ ಆದ ಮೇಲೆ ಅದರಿಂದ ಫಲಗಳನ್ನು ಬಯಸಿ ಆ ಮೂಲಕ ಸ್ವರ್ಗವನ್ನೇ ಪಡೆಯುವುದಾದರೆ ನಾವು ಪಟ್ಟಂತಹ ಶ್ರಮಕ್ಕೆ ತಕ್ಕಂತೆ, ವಿನಿಯೋಗಿಸಿದ ಸಮಯಕ್ಕೆ ತಕ್ಕಂತೆ ಅದು ಉತ್ತಮವಾದ ಫಲ ಆಗಲಿಲ್ಲ. ಅಷ್ಟೇ ಸಮಯ, ಅಷ್ಟೇ ದೈಹಿಕ ಮಾನಸಿಕ ಶ್ರಮದ ವಿನಿಯೋಗ, ಇವುಗಳ ಮೂಲಕ ಶಾಶ್ವತವಾದ ಮೋಕ್ಷವನ್ನೇ ಪಡೀಲಿಕ್ಕೆ ಸಾಧ್ಯ ಇದೆಯಲ್ಲ. ಅದಕ್ಕಾಗಿ ಸಾಧಕನಾದವನು ಪ್ರಯತ್ನಿಸಬೇಕು. ಪ್ರಯತ್ನ ಪಟ್ಟು ಕೂಡ ಅಲ್ಪವಾದ ಫಲವನ್ನು ಪಡೆಯಲಿಕ್ಕೆ ಬಯಸುವುದು ಬುದ್ಧಿವಂತಿಕೆಯ ಲಕ್ಷಣ ಅಲ್ಲ ಇದು ಅಂತ ಹೇಳ್ತಿದ್ದಾಳೆ ಸತೀದೇವಿ. ಸತೀದೇವಿಯ ತಾತ್ಪರ್ಯ ಏನು? ತನ್ನ ತಂದೆಯಾದಂಥ ಒಬ್ಬ ದೇವೋತ್ತಮನಾದಂಥ ದಕ್ಷ ಪ್ರಜಾಪತಿಗೆ ಮೋಕ್ಷ ಬೇಕಾಗೇ ಇಲ್ಲ, ಅವನು ಮೋಕ್ಷಕ್ಕೆ ಹೋಗುವವನೂ ಅಲ್ಲ, ಕೇವಲ ಸ್ವರ್ಗದಲ್ಲೇ ಇರುವವನು, ಸ್ವರ್ಗಕ್ಕೆ ಹೋಗ್ತಾನೆ ಮತ್ತೆ ಮರಳಿ ನರಕಕ್ಕೆ ಬರ್ತಾನೆ, ಹೀಗೆ ಮುಂದುವರಿತಾ ಇರ್ತಾನೆ ಅಂತ ಅವಳ ತಾತ್ಪರ್ಯವೋ ಹೇಗೆ? ವಾಸ್ತವಿಕವಾಗಿ ಹೀಗೆ ತಾತ್ಪರ್ಯ ಅಲ್ಲ ಅವಳದು. ಕೆಲವು ಬಾರಿ ಹಿರಿಯರಾದವರು ಕಿರಿಯರಿಗೆ ಮಾತಿನ ಮೂಲಕ ಶಿಕ್ಷೆ ಕೊಡ್ತಿರ್ತಾರೆ. ನಾನು ಹೇಳಿದ್ದನ್ನು ಕೇಳದೆ ಹೋದರೆ ಹಾಳಾಗಿ ಹೋಗ್ತೇನೆ ಅಂತಂತಿರ್ತಾರೆ. ಮಕ್ಕಳಿಗೆ ಕೆಲವು ಬಾರಿ ಆ ಥರ ಬೈಯುವ ಸಾಧ್ಯತೆ ಇದೆ. ಆದರೆ ಹಾಗೆ ಬೈಯುವುದರ ಅರ್ಥ ಆ ಮಕ್ಕಳನ್ನ ದುರ್ಮಾರ್ಗದಿಂದ ಬಿಡಿಸಿ ಸನ್ಮಾರ್ಗಕ್ಕೆ ತೊಡಗಿಸುವುದು ಮಾತ್ರ ಆಗಿರ್ತದೆ. ವಾಸ್ತವಿಕವಾಗಿ ಹಾಳಾಗಿ ಹೋಗಬೇಕು ಮಕ್ಕಳು ಅಂತ ತಾತ್ಪರ್ಯ ಇರೋದಿಲ್ಲ.
ಇಲ್ಲಿ ಸಂಬಂಧದ ದೃಷ್ಟಿಯಿಂದ ದಕ್ಷನಿಗೆ ಸತೀ ದೇವಿ ಮಗಳು, ಆದರೆ ಮೂಲತಃ ಆಕೆ ಅವನಿಗಿಂತ ದೊಡ್ಡ ದೇವತೆ, ಆದ್ದರಿಂದ ಅವಳೇ ಹಿರಿಯಳಾದಂತಹ ಆಕೆ ಕಿರಿಯನಾದಂತಹ ಈ ದಕ್ಷ ಪ್ರಜಾಪತಿಗೆ ಹೀಗೆ ಮಾತಿನ ಮೂಲಕ ಶಿಕ್ಷೆ ಕೊಡ್ತಿದ್ದಾಳೆ. ವಸ್ತುತಃ ಈಗ ಅವನು ಬುದ್ಧಿಗೆಟ್ಟಿರ್ಬೋದು, ಅವನು ಜಾಣನಾದಂತಹ ದಕ್ಷ ಪ್ರಜಾಪತಿಗೆ ಮಾತಿನ ಪೆಟ್ಟನ್ನೇ ಅವಳು ಕೊಡ್ತಾ ಇದ್ದಾಳೆ. ಯಥಾಯೋಗ್ಯಂತು ತಾತ್ಪರ್ಯಂ ನಿಂದಾಯಾಮ್ ಅನ್ಯದೇವತು ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಇದನ್ನೆಲ್ಲ ಸ್ಪಷ್ಟಪಡಿಸ್ತಾರೆ. ನಿಂದೆ ಮಾಡಿದಾಗ ಅಲ್ಲಿ ಯಥಾಯೋಗ್ಯಂತು ತಾತ್ಪರ್ಯಂ, ಯಾವ ವ್ಯಕ್ತಿಯನ್ನು ನಿಂದನೆ ಮಾಡ್ತಿರ್ತಾನೆ ಅನ್ನೋದನ್ನು ಗಮನಿಸಿ, ಯಾವ ವ್ಯಕ್ತಿಗೆ ನಿಂದನೆ ಆಗಿದೆ, ಯಾವ ವ್ಯಕ್ತಿಯನ್ನ ನಿಂದನೆ ಮಾಡ್ತಿದ್ದಾನೆ ಮತ್ತು ಯಾವ ವ್ಯಕ್ತಿ ಮಾಡ್ತಿದ್ದಾನೆ, ಇದನ್ನೆಲ್ಲ ಗಮನಿಸಿ ಆ ನಿಂದೆಯ ಅಭಿಪ್ರಾಯವನ್ನ ತಗೊಳ್ಬೇಕು. ಆದ್ರಿಂದ ನೀನು ಮಾಡ್ತಿರೋದು ತಪ್ಪು ಅಂತ ತಿಳಿಸುವುದು ಮಾತ್ರ ಸತೀದೇವಿಯ ಆಲೋಚನೆ ಹೊರತು ಅವನು ಮೋಕ್ಷ ಮಾರ್ಗಕ್ಕೆ ಅಯೋಗ್ಯ ಅಂತನೂ ಕೇವಲ ನಿತ್ಯ ಸಂಸಾರಿಯಾಗಿ ಸಂಸಾರದಲ್ಲೇ ಬಳಲಬೇಕಾದವನು ಅಂತಲೂ ಅವಳು ಹೇಳುವುದು ಅಭಿಪ್ರಾಯ ಅಲ್ಲ ಅವಳು. ನಹಿ ದೇವಪದಂ ಪ್ರಾಪ್ತಾಹ ಬ್ರಹ್ಮದರ್ಶನ ವರ್ಜಿತಾಹ ಅಂತ ಹೇಳುವಂತೆ ದಕ್ಷ ಪ್ರಜಾಪತಿ ಅಂತ ದೇವತೆ, ತತ್ವಾಭಿಮಾನಿ ದೇವತೆ, ಅವನು ನಮ್ಮ ಹಸ್ತದ ದೇವತೆ. ಅಂಥವನು ಭಗವಂತನ ಸಾಕ್ಷಾತ್ಕಾರ ಪಡೆದೇ ಆ ಪದವಿಗೆ ಬಂದಿದ್ದಾನೆ. ಆದರೆ ಈಗ ಪ್ರಾರಬ್ಧ ಕರ್ಮವಶಾತ್ ಆ ಸಾಕ್ಷಾತ್ಕಾರ ಒಂದಿಷ್ಟು ಮರೆಯಾಗಿದೆ. ನಿವೃತ್ತ ಕರ್ಮದ ಮಹತ್ವ ಮತ್ತೆ ವಿಧಿಪೂರ್ವಕವಾಗಿ ಕರ್ಮವನ್ನು ಮಾಡಬೇಕೆಂಬ ಎಚ್ಚರ ಈಗ ಅವನಿಗೆ ಮನಸ್ಸಿನಿಂದ ಮರೆಯಾಗಿದೆ ಅಷ್ಟೆ. ಚತುರ್ಥ ಸ್ಕಂದದಲ್ಲಿ ಪ್ರಾಚೀನ ಬರ್ಹಿರಾಜನಿಗೆ ನಾರದರು ಉಪದೇಶ ಮಾಡುವಂತಹ ಒಂದು ಪ್ರಸಂಗ ಇದೆ. ಅಲ್ಲಿಯೂ ಹೀಗೇನೆ ಪ್ರಸಂಗ. ಸ್ವಲೋಕಂ ನವಿದುಸ್ತೆ ವೈ ಯತ್ರ ದೇವೋ ಜನಾರ್ದನ ಆಹುರ್ಧೂಮ್ರದಿಯೋ ವೇದಂ ಸಕರ್ಮಕ ಮತದ್ವಿಧ. ಅದರ ಅರ್ಥ ಏನು? ವಿಷ್ಣು ಲೋಕ ಪ್ರಾಪ್ತಿ, ಭಗವಂತನ ಲೋಕ ಪ್ರಾಪ್ತಿ ಅನ್ನೋದು ಕಾಮ್ಯಕರ್ಮಗಳಿಗೆ ಇಷ್ಟ ಇಲ್ಲ ಅಂತ ಅಲ್ಲಿ ಕೂಡ ಹೇಳ್ತಾರೆ. ವಸ್ತುತಃ ಪ್ರಾಚೀನ ಬರ್ಹಿರಾಜನು ಕೂಡ ಒಬ್ಬ ದೊಡ್ಡ ಜ್ಞಾನಿಯೇ. ಆದರೆ ತನಗೆ ತನ್ನ ಕಣ್ಮುಂದಿರಬೇಕಾದಂತಹ ಮುಖ್ಯ ಗುರಿಯನ್ನು ಮರೆತು ಭಗವಂತನ ಸಾಕ್ಷಾತ್ಕಾರವಂತ ಪಡೆದು ಭಗವಂತನ ಸಾನ್ನಿಧ್ಯವನ್ನೇ ಪಡೆಯಬೇಕು ಅನ್ನುವ ಎಚ್ಚರವನ್ನ ಕಳ್ಕೊಂಡು ಅವನೀಗ ಕೇವಲ ಸ್ವರ್ಗ, ಅಲ್ಲೊಂದಿಷ್ಟು ಸುಖ ಮತ್ತೆ ಭೂಲೋಕದ ವೈಭವಗಳು ಇದಿಷ್ಟನ್ನು ಮಾತ್ರ ಕೊಡಬಲ್ಲಂಥ ಪ್ರವೃತ್ತ ಕರ್ಮದ ಬಗ್ಗೆ ತೊಡಗಿದ್ದಾನೆ. ಅವನನ್ನು ಎಚ್ಚರಿಸಿದ್ದಾರೆ ನಾರದರು. ಈ ಪ್ರವೃತ್ತ ಕರ್ಮ ಸಾಕು, ತೊಡಗಿನ ನಿವೃತ್ತ ಕರ್ಮಕ್ಕೆ ಅಂತ. ಸಪ್ತಮ ಸ್ಕಂದದಲ್ಲಿ ಪ್ರವೃತ್ತ ಕರ್ಮ ಮತ್ತು ನಿವೃತ್ತ ಕರ್ಮ, ದೇವಯಾನ, ಪಿತೃಯಾನ ಇತ್ಯಾದಿಗಳ ಬಗ್ಗೆ ವಿವರಗಳನ್ನು ಕೊಟ್ಟಿದ್ದಾರೆ. ಅದು 7ನೇ ಸ್ಕಂದದ 16ನೇ ಅಧ್ಯಾಯದ 47ನೇ ಶ್ಲೋಕದಿಂದ 52ನೇ ಶ್ಲೋಕದವರೆಗೆ ಆ ವಿಷಯ ಬಂದಿದೆ. ಏನು ಹೇಳಿದ್ದಾರೆ ಅಲ್ಲಿ ಅಂದರೆ, ವೇದೋಕ್ತವಾದಂಥ ಸ್ವರ್ಗ, ನರಕ ಈ ಎಲ್ಲ ವಿಷಯಗಳನ್ನು ವೇದದಲ್ಲಿ ಪ್ರತಿಪಾದನೆ ಮಾಡೇ ಇದ್ದಾರೆ. ಮೋಕ್ಷವನ್ನು ಪ್ರತಿಪಾದನೆ ಮಾಡಿದ್ದಾರೆ, ಸ್ವರ್ಗವನ್ನು ಪ್ರತಿಪಾದನೆ ಮಾಡಿದ್ದಾರೆ ವೇದದಲ್ಲಿ. ಆ ಸ್ವರ್ಗಾದಿ ವಿಷಯ ಭೋಗ ಏನಿದೆ ಅದಕ್ಕೆ ಸಾಧನವಾದದ್ದು ಈ ಯಾಗಾದಿಗಳು. ಯಾಗವನ್ನು ವೇದದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಯಾಗವನ್ನು ವೇದದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಆ ಯಾಗವನ್ನು ಮಾಡಿ ಸ್ವರ್ಗಾದಿ ಫಲಗಳನ್ನೇ ಪಡೆಯುವ ಉದ್ದೇಶ ಇಟ್ಕೊಂಡ್ರೆ ಅದನ್ನ ಪ್ರವೃತ್ತ ಕರ್ಮ ಅಂತ ಹೇಳ್ತಾರೆ. ಆದರೆ ಆತ್ಮಾವ ಅರೆ ದ್ರಷ್ಟವ್ಯ, ಶ್ರೋತವ್ಯೋ, ಮಂತವ್ಯೋ, ನಿಧಿಧ್ಯಾಸ್ತವ್ಯ, ಶ್ರವಣ ಮಾಡಿ, ಮನನ ಮಾಡಿ, ಧ್ಯಾನ ಮಾಡಿ ಅಂತ ಏನು ಹೇಳ್ತಿದ್ದಾರಲ್ಲ, ಅದು ನಿವೃತ್ತ ಕರ್ಮ ಅಂತ ಅನಿಸ್ಕೋತದೆ. ಎರಡೂ ವೈದಿಕವೇ. ಆದರೆ ನಮ್ಮ ಧೋರಣೆಯ ಭೇದದಿಂದ, ನಮ್ಮ ಕಾಮನೆಯ ಭೇದದಿಂದ ಒಂದು ಪ್ರವೃತ್ತ ಕರ್ಮ ಅಂತನೂ ಒಂದು
ನಿವೃತ್ತ ಕರ್ಮ ಅಂತಲೂ ಕರೆಸ್ಕೋತದೆ. ಪ್ರವೃತ್ತ ಕರ್ಮದಿಂದ ಮತ್ತೆ ಸಂಸಾರ, ನಿವೃತ್ತ ಕರ್ಮದಿಂದ ಮೋಕ್ಷ. ಅಗ್ನಿಹೋತ್ರ ಯಾಗಗಳನ್ನೆಲ್ಲ ಮಾಡ್ತಾರೆ, ದಶಪೂರ್ಣಮಾಸ ಯಾಗ, ಚಾತುರ್ಮಾಸ್ಯ, ಈ ಥರದ ಅನೇಕ ಯಜ್ಞಗಳನ್ನೆಲ್ಲ ಮಾಡಿದಾಗ ಅಲ್ಲೆಲ್ಲ ಕಡೆ ಹಿಂಸೆ ಸ್ವಲ್ಪ ಇರ್ತದೆ. ಪಶುಯಾಗ, ಸೋಮಯಾಗ ಹೀಗೆಲ್ಲ ಮಾಡಿದಾಗ ಪಶು, ಚರು, ಪುರೋಡಾಶ, ಸೋಮರಸ ಮೊದಲಾದ ದ್ರವ್ಯಗಳನ್ನು ಅಲ್ಲಿ ಬಳಸಬೇಕಾಗ್ತದೆ. ಪಶುಗಳನ್ನೇ ಹತ್ಯೆ ಮಾಡಿ ಅವುಗಳ ಮಾಂಸವನ್ನು ಅಲ್ಲಿ ಬಲಿ ಕೊಡ್ತಾರೆ, ಅದು ನಮ್ಗೆ ಗೊತ್ತಿದೆ. ಅನ್ನದ ಚರು, ಪುರೋಡಾಶ, ತುಪ್ಪ, ಸೋಮರಸ ಇತ್ಯಾದಿಗಳನ್ನೆಲ್ಲ ಅಲ್ಲಿ ಬಳಸ್ತಾರೆ. ಇವನು ಮಾಡುವಾಗಲೂ ಕೂಡ ಕಾಮ್ಯ ಫಲವಾದ ಉದ್ದೇಶವೇ ಇದ್ದರೆ ಅದರಿಂದ ಮೋಕ್ಷ ಸಿಗಲಿಕ್ಕಿಲ್ಲ. ಇದಲ್ಲದೆ ನಾವು ವೈಶ್ವದೇವ ಮಾಡ್ತೇವೆ, ಮತ್ತೆ ಬಲಿಹರಣ ಮಾಡ್ತೇವೆ. ಇದೆರಡಕ್ಕೂ ಸೇರಿ ಇಷ್ಟ ಅಂತ ಕರೀತಾರೆ. ಏತದಿಷ್ಟಂ ಪ್ರವೃತ್ತಾಖ್ಯಂ ಹುತ್ತಂ ಪ್ರಹುತಮೇವಚ ಅಂತ ಭಾಗವತದಲ್ಲೇ ಅದು ಬಂದಿದೆ. ವೈಶ್ವದೇವ, ಬಲಿಹರಣ ಇದನ್ನೆಲ್ಲ ನಾವು ಕಡ್ಡಾಯವಾಗಿ ದಿನನಿತ್ಯ ಮಾಡಲೇಬೇಕಾದದ್ದು. ಅದನ್ನು ಮಾಡುವಾಗ ಭಗವಂತನ ಪ್ರೀತಿಯ ಉದ್ದೇಶವಿಲ್ಲದೆ ಕಾಮ್ಯ ಫಲವನ್ನು, ಒಂದು ಯಾವುದಾದ್ರೂ ಕಾಮನೆಯನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಮಾಡಿದರೆ ಅದು ಪ್ರವೃತ್ತ ಕರ್ಮನೇ ಆಗಿಬಿಡ್ತದೆ. ದಿನನಿತ್ಯ ಮಾಡಲೇಬೇಕಾದ ಕರ್ತವ್ಯಗಳು ಕೂಡ ನಮ್ಮನ್ನು ಸಂಸಾರದಲ್ಲೇ ಕಟ್ಟಿ ಹಾಕಿ ನಮ್ಮನ್ನು ಮುಳುಗಿಸಿ ಬಿಡ್ತವೆ. ಪೂರ್ತ ಅಂತ ಇನ್ನೊಂದಿದೆ. ಇಷ್ಟ ಅಂದರೆ ವೈಶ್ವದೇವ, ಬಲಿಹರಣ ಮೊದಲಾದದ್ದು. ಪೂರ್ತ ಅಂದ್ರೆ ಏನು? ಸಮಾಜಕ್ಕೆ ಉಪಯುಕ್ತ ಆಗುವಂಥ ದೇವಾಲಯ, ಉಪವನ, ಕೆರೆ, ಬಾವಿ, ಮರಗಳನ್ನು ತೋಡಿಸುವುದು ಹೀಗೆಲ್ಲ ಮಾಡ್ತಾರೆ. ಇದಕ್ಕೆಲ್ಲ ಪೂರ್ತ ಅಂತ ಕರೀತಾರೆ. ಹಿಂದೆ ಹೇಳಿದ ಇಷ್ಟ ಆಗಲಿ, ಪೂರ್ತ ಆಗಲಿ, ಭಗವಂತನ ಪ್ರೀತ್ಯರ್ಥವಾಗಿ ಮಾಡ್ತಿದ್ದೇನೆ ಎನ್ನುವ ಎಚ್ಚರ ಇದ್ದರೆ ಅವುಗಳು ನಮಗೆ ಮೋಕ್ಷ ಮಾರ್ಗಕ್ಕೆ ಕಾರಣ ಆಗ್ತವೆ. ಮೋಕ್ಷ ಮಾರ್ಗದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತವೆ. ಆದರೆ ಇಲ್ಲಿ ಯಾರೋ ಜನಗಳ ಪ್ರೀತಿಗಾಗಿ ಜನಗಳು ನಮ್ಮನ್ನು ಪ್ರಶಂಸಿಸಲಿ, ಸಮಾಜ, ಸರ್ಕಾರಗಳು ನಮ್ಮನ್ನು ಪ್ರಶಂಸಿಸಲಿ, ಆ ಮೂಲಕ ನಮಗೊಂದಿಷ್ಟು ಆರ್ಥಿಕವಾಗಿ ಅಥವಾ ನಮ್ಮ ಕೀರ್ತಿ ಆರ್ಥಿಕವಾಗಿ ಲಾಭ ಆಗಲಿ ಅಥವಾ ಕೀರ್ತಿ ಲಾಭ ಆಗಲಿ, ಹಣ ಹೆಸರು ಮುಖ್ಯ ಆಗಲಿ ಅಂತ ಹೀಗೆಲ್ಲ ಬಯಸಿಬಿಟ್ರೆ ಇದು ಸಜ್ಜನಿಕೆ ಅಲ್ಲ ಅಂತಲ್ಲ. ಆದರೆ ಉದ್ದೇಶ ಇರುವುದು ಹಣ, ಹೆಸರು, ಇದು ಈ ಜಗತ್ತಿಂದು. ಪರ ಜಗತ್ತಿಂದಾದರೆ ಸ್ವರ್ಗಾದಿ ಲೋಕಗಳನ್ನು ಪಡಿಬೇಕು ಎಂಬ ಅಪೇಕ್ಷೆ. ಆವಾಗ ಇವೆಲ್ಲ ಪ್ರವೃತ್ತ ಕರ್ಮ ಆಗಿಬಿಡ್ತವೆ. ಆ ಭಾಗವತದಲ್ಲಿ ಸ್ವಲ್ಪ ಮುಂದೆ ಹೋದಾಗ ದ್ರವ್ಯ ಊಷ್ಮ ವಿಪಾಕಶ್ಚ ಅಂತ ಬಂದಿದೆ. ದ್ರವ್ಯ ಊಷ್ಮ ವಿಪಾಕಶ್ಚ ಅಂದ್ರೆ ಏನರ್ಥ? ಈ ಬೇಯಿಸಿದ ಅನ್ನ ಇತ್ಯಾದಿಗಳನ್ನು ದಾನ ಮಾಡುವುದು, ಅದಕ್ಕೆ ದ್ರವ್ಯ ಅಂತ ಕರೀತಾರೆ. ಕೆಲವು ಬಾರಿ ಹಣ್ಣು ಹಂಪಲುಗಳನ್ನು ದಾನ ಮಾಡ್ತಿರ್ತೇವೆ, ಅದು ಬೇಯಿಸಿದ ಪದಾರ್ಥಗಳನ್ನು ಇನ್ನೊಬ್ಬರಿಗೆ ದಾನ ಮಾಡೋದು. ಕೆಲವು ಬಾರಿ ಬೇಯಿಸಿದ್ದನ್ನು ದಾನ ಮಾಡ್ತೇವಲ್ಲ, ಅದಕ್ಕೆ ದ್ರವ್ಯ ಅಂತ ಹೇಳ್ತಾರಂತೆ. ಅದನ್ನು ಕೂಡ ದಾನ ಮಾಡುವಾಗಲೂ ಕೂಡ ಫಲೋದ್ದೇಶದಿಂದ ಮಾಡಿಬಿಟ್ರೆ ಅದು ಪ್ರವೃತ್ತ ಕರ್ಮನೇ ಆಗ್ತದೆ. ಇಲ್ಲಿ ಇನ್ನೊಂದು ಸಂಗತಿ ಬರಲಿಲ್ಲ, ಅದನ್ನು ಕೂಡ ನಾವು ಗ್ರಹಿಸಬಹುದು ಅಂತ ಕಾಣಿಸ್ತದೆ ನಮ್ಗೆ. ಶ್ರವಣ, ಮನನ, ಧ್ಯಾನ ಅಂತೇನಿದೆಯಲ್ಲ, ಈ ಮೂರು, ಇವನ್ನೂ ಕೂಡ ಭಗವಂತನ ಪ್ರೀತಿಯ ಉದ್ದೇಶವಿಲ್ಲದೆ ಕೇವಲ ಹಣ ಹೆಸರಿಗಾಗಿ ಮಾಡಿಬಿಟ್ರೆ ಆಗೋ ಸಾಧ್ಯತೆ ಇದೆ. ವಸ್ತುತಃ ಶ್ರವಣ, ಮನನ, ಧ್ಯಾನ ಇವುಗಳಿಂದ ಸ್ವರ್ಗಾದಿ ಫಲಗಳೇನು ಬಹಳ ಸಿಗೋದಿಲ್ಲ. ಯಜ್ಞ, ಯಾಗ, ಪುಣ್ಯಕರ್ಮ ಇತ್ಯಾದಿಗಳಿಂದ ಸ್ವರ್ಗಾದಿ ಫಲ ಸಿಗ್ತವೆ. ಆದರೆ ಶ್ರವಣ, ಮನನ ಇತ್ಯಾದಿಗಳಿಂದ ಫಲ ವಿಶೇಷವಾಗಿ ಸ್ವರ್ಗ ಫಲ ಸಿಗ್ತದೆ ಅಂತಿಲ್ಲ. ಆದರೆ ಕೆಲವು ಬಾರಿ ಮಹಾಭಾರತಾದಿ ಗ್ರಂಥಗಳನ್ನು ನೋಡಿದಾಗ, ವೇದಗಳನ್ನು ನೋಡಿದಾಗ, ಶಾಸ್ತ್ರಗಳನ್ನು ನೋಡಿದಾಗ ಇದನ್ನ ಓದಿದವನು ಸ್ವರ್ಗದಲ್ಲಿ ಮಹಾಸುಖ ಅನುಭವಿಸ್ತಾನೆ, ಅಪ್ಸರೆಯರ ಜೊತೆಗೆ
ವಿಹಾರ ಮಾಡ್ತಾನೆ. ಅಪ್ಸರೆಯರ ಮಡಿಲಲ್ಲಿ ಮಲಗಿ ಸಂಗೀತವನ್ನು ಕೇಳ್ತಾ ನಿದ್ದೆ ಮಾಡ್ತಾನೆ, ಸಂಗೀತವನ್ನು ಕೇಳ್ತಾ ಹೇಳ್ತಾನೆ ಅಂತೆಲ್ಲ ಮಹಾಭಾರತಾದಿ ಗ್ರಂಥಗಳಿಗೂ ಫಲ ಹೇಳಿದ್ದಾರೆ. ಕೆಲವು ಬಾರಿ ಆ ಫಲನೂ ಅಲ್ಲಿ ಕೇಳಿ ಬರ್ತದೆ. ಹಾಗಾದ್ರೆ ಶ್ರವಣ ಮನನ ಧ್ಯಾನದಂತಹ ಕೆಲಸಗಳನ್ನು ಕೂಡ ಕೇವಲ ಹಣಕ್ಕಾಗಿ ಹೆಸರಿಗಾಗಿ ಮಾಡಿಬಿಟ್ರೆ, ಸ್ವರ್ಗಲೋಕದಲ್ಲಿ ಏನೋ ಒಂದು ಸುಖ ಸಿಗಲಿ ಅಂತ ಮಾಡಿದರೆ ಅವು ಕೂಡ ಪ್ರವೃತ್ತ ಕರ್ಮ ಆಗಿಬಿಡ್ತವೆ. ಬಹಳ ಅಪಾಯಕರ ಇದು. ಯಜ್ಞಯಾಗಾದಿಗಳು, ಪೌರೋಹಿತ್ಯ ಮೊದಲಾದದ್ದು, ಬೇರೆ ಯಾವುದೋ ಕೆಲಸಗಳು, ಅವು ನಮ್ಮ ಉದ್ದೇಶ ಸರಿ ಇಲ್ಲದೆ ಹೋದರೆ, ಭಗವಂತನ ಪ್ರೀತಿಯ ಉದ್ದೇಶ ಇಲ್ಲದೆ ಹೋದರೆ ಅವು ಪ್ರವೃತ್ತ ಕರ್ಮ ಆಗ್ತವೆ. ಯಾಕೆಂದ್ರೆ ಅವು ಜ್ಞಾನ ಕಾರ್ಯ ಅಂತ ಅನ್ಸ್ಕೊಳ್ಳೋದೇ ಇಲ್ಲ. ದ್ರವ್ಯ ಯಜ್ಞ ಅದೆಲ್ಲ. ಶ್ರೇಯಾನ್ ದ್ರವ್ಯಮಯಾದ್ಯಜ್ಞ ಜ್ಞಾನಯಜ್ಞ ಪರಂತಪ. ಜ್ಞಾನಯಜ್ಞ, ದ್ರವ್ಯ ಯಜ್ಞ ಅಂತ ಎರಡು ಥರದ ದ್ರವ್ಯ ಯಜ್ಞಗಳಿವೆ. ಈ ತುಪ್ಪ, ಹಾಲು, ಮೊಸರು ಇತ್ಯಾದಿಗಳನ್ನು ಹಾಕಿ ಮಾಡುವಂಥ ಯಜ್ಞಗಳೆಲ್ಲ ಇವೆಲ್ಲ ದ್ರವ್ಯ ಯಜ್ಞವೇ. ಆ ದ್ರವ್ಯ ಯಜ್ಞಗಳನ್ನು ಕೂಡ ಭಗವತ್ ಪ್ರೀತ್ಯರ್ಥವಾಗಿ ಮಾಡಿದರೆ ನಿವೃತ್ತ ಕರ್ಮ ಆಗ್ತವೆ. ಇಲ್ಲದೆ ಹೋದರೆ ಪ್ರವೃತ್ತ ಕರ್ಮ ಆಗುವುದು ಸಹಜ. ಆದರೆ ಶ್ರವಣ ಮನನ ಧ್ಯಾನ ಮತ್ತೆ ಪಾಠ ಪ್ರವಚನ ಮೊದಲಾದ ಕಾರ್ಯಗಳೂ ಕೂಡ ಸರಿಯಾದ ಉದ್ದೇಶ ಇಲ್ಲದೆ ಹೋದರೆ, ಭಗವತ್ ಪ್ರೀತ್ಯರ್ಥದ ಉದ್ದೇಶ ಇಲ್ಲದೆ ಹೋದರೆ ಅವು ಪ್ರವೃತ್ತಕರವಾಗಿ ಬಿಡ್ತಾವೆ ಅನ್ನೋದು ದೊಡ್ಡ ಅಪಾಯ. ಯಸ್ಯಾಗಮ ಕೇವಲ ಜೀವಿಕಾಯಿ ತಮ್ಮ ಜ್ಞಾನಪಣ್ಯಂ ವಣಿಜಂ ವದಂತಿ ಅಂತ ಒಂದು ಕಡೆ ಕಾಳಿದಾಸನ ಮಾತಿದೆ. ಆಗಮ, ಅವನೊಬ್ಬ ಚೆನ್ನಾಗಿ ಶಾಸ್ತ್ರಾಧ್ಯಯನ ಎಲ್ಲ ಮಾಡಿದ್ದಾನೆ, ಜನರಿಗೆ ಬೋಧಿಸ್ತಾನೆ ಕೂಡ. ಏನು ಅವನಲ್ಲಿ ನಾವು ಕುಂದನ್ನು ಎಣಿಸುವಂತಿಲ್ಲ, ಅಷ್ಟು ದೊಡ್ಡ ವಿದ್ವಾಂಸನೆ, ಎಲ್ಲ ಸರಿಯೇ. ಆದರೆ ಅದು ಒಂದು ವೇಳೆ ಕೇವಲ ಜೀವಿಕಾಯಿ, ಹೊಟ್ಟೆ ಹೊರೆಯುವುದಕ್ಕಾಗಿದ್ದರೆ ಅವನನ್ನ ವಣಿಕ್, ವ್ಯಾಪಾರಿ ಅಂತಲೇ ನಾವು ಹೇಳಬೇಕಂತೆ. ವ್ಯಾಪಾರಿ ಹತ್ರ ನಾನಾ ಥರದ ಸರಕುಗಳಿರ್ತವೆ, ನಮಗೆ ಮಾರ್ಲಿಕ್ಕಾಗಿ ಅಂಗಡಿಯಲ್ಲಿ ಇಟ್ಟಿರ್ತಾನೆ. ನಾವು ದುಡ್ಡು ಕೊಟ್ಟರೆ ಆ ಸಾಮಾನುಗಳನ್ನು ನಾವು ನಮಗೆ ಕೊಡ್ತಾನೆ, ನಮಗಿದು ಗೊತ್ತಿದೆ. ಈ ಪಂಡಿತ, ಪುರೋಹಿತ, ಜ್ಯೋತಿಷಿ ಅನ್ನುವಂಥ ಒಬ್ಬ ವಣಿಕನ ಹತ್ರ ಏನಿರ್ತದಂದ್ರೆ, ಶಾಸ್ತ್ರದ ಪಾಂಡಿತ್ಯ ಇದೆ, ನಮಗವನು ಒಂದಿಷ್ಟು ಸರ್ವಿಸ್ ಕೊಡ್ತಾನೆ, ಸಮಾಜಕ್ಕೆ ಒಂದಿಷ್ಟು ಸರ್ವಿಸ್ ಕೊಡ್ತಾನೆ, ಅವ್ರು ಕೇಳಿದ ಸಲಹೆಗಳಿಗೆ ಉತ್ತರ ಕೊಡ್ತಾನೆ, ಅವ್ರಿಗೊಂದಿಷ್ಟು ಶಾಂತಿ ಕರ್ಮ ಮೊದಲಾದ ಕರ್ಮಗಳನ್ನು ಮಾಡಿಸ್ತಾನೆ, ಒಂದಿಷ್ಟು ಪ್ರವಚನ ಮಾಡಿಸ್ತಾನೆ. ಆದರೆ ಇದೆಲ್ಲವೂ ಕೇವಲ ಜೀವನಕ್ಕಾಗಿ ಆಗಿಬಿಟ್ರೆ ಆ ಜ್ಞಾನವೇ ಅವನಲ್ಲಿ ಮಾರಾಟ ಮಾಡುವ ಸರಕು. ದುಡ್ಡು ತಗೋತಾನೆ, ಮಾರಾಟ ಮಾಡ್ತಾನೆ, ಇಷ್ಟೇ ಆಯ್ತು ಅವನು. ಕೇವಲ ಜೀವಿಕ ಆಯ್ತಷ್ಟೇ. ವಾರ್ತಾ ಭವಂತ್ಯುತ ನವಾತ್ತತು ಡಾಂಭಿಕಾನಾಂ ಅಂತ ಹಿಂದೆ ಭಾಗವತದಲ್ಲಿ ಒಂದು ಕಡೆ ಬಂದಿದೆ. ಡಂಭಾಚಾರ ಇದ್ದವರು ಇದನ್ನೆಲ್ಲ ಜೀವನಕ್ಕಾಗಿ ಬೆಳೆಸ್ಕೊಂಡ್ರೆ ಅಷ್ಟೇ ಫಲ ಸಿಗ್ತದೆ ಅವರಿಗೆ, ಅದಕ್ಕಿಂತ ಹೆಚ್ಚಿನ ಫಲ ಸಿಗೋದೇ ಇಲ್ಲ. ಕೆಲವು ಬಾರಿ ಇವನ ಡಂಭಾಚಾರವನ್ನು, ಇವನ ಆಷಾಢಭೂತಿ ಸ್ವಭಾವವನ್ನು ನೋಡಿ ಜನರಿಗೆ ಗೊತ್ತಾಗಿಬಿಟ್ರೆ ಜೀವನವೂ ನಡಿಲಿಕ್ಕಿಲ್ಲ, ಅದು ಕೈ ಬಿಟ್ಟು ಹೋಗಿಬಿಡ್ತದೆ. ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳುವುದು ಅದಕ್ಕಾಗಿ. ಭಾಗವತದ ಶ್ಲೋಕ ಆ 7ನೇ ಸ್ಕಂದದ 16ನೇ ಅಧ್ಯಾಯದ 47ನೇ ಶ್ಲೋಕ ಹೀಗಿದೆ: ಪ್ರವೃತ್ತಂಚ ನಿವೃತ್ತಂಚ ದ್ವಿವಿಧಂ ಕರ್ಮ ವೈದಿಕಂ. ವೇದದಲ್ಲಿ, ಶಾಸ್ತ್ರ ಮತ್ತು ಪುರಾಣಗಳಲ್ಲಿ ಹೇಳಲ್ಪಟ್ಟಂಥ ಕರ್ಮ ಪ್ರವೃತ್ತ ಕರ್ಮ, ನಿವೃತ್ತ ಕರ್ಮ ಅಂತ ಎರಡು ಥರದ್ದು. ಆವರ್ತತೆಯ ಪ್ರವೃತ್ತೇನ, ನಿವೃತ್ತೇನ ಅಶ್ನುತೆಯ ಅಮೃತಂ. ಪ್ರವೃತ್ತ ಕರ್ಮದಿಂದ ಮತ್ತೆ ಸಂಸಾರಕ್ಕೆ ಮರಳಿ ಬರ್ತಾನೆ, ನಿವೃತ್ತ ಕರ್ಮದಿಂದ ಮುಕ್ತಿಯನ್ನು ಹೊಂದುತ್ತಾನೆ. ಹಿಂಸ್ರಂ ದ್ರವ್ಯಮಯಂ ಕಾಮ್ಯಂ ಅಗ್ನಿಹೋತ್ರ ದ್ಯಶಾಂತಿದಂ ದರ್ಶಶ್ಚ ಪೂರ್ಣಮಾಸಶ್ಚ ಚಾತುರ್ಮಾಸ್ಯಂ ಪಶು ಸುತಃ ಅಂತ ಹೀಗಲ್ಲಿ ಶ್ಲೋಕ ಇದೆ. ಅಗ್ನಿಹೋತ್ರ ಮೊದಲಾದದ್ದು, ದರ್ಶಯಾಗ, ಪೌರ್ಣಮಾಸಯಾಗ, ಇವೆಲ್ಲ ಅಗ್ನಿಹೋತ್ರಗಳು ಅಮಾವಾಸ್ಯೆಯ ಹಿಂದಿನ ದಿವಸ, ಅಮಾವಾಸ್ಯೆ ದಿವಸ, ಹುಣ್ಣಿಮೆ ಹಿಂದಿನ ದಿವಸ, ಹುಣ್ಣಿಮೆ ದಿವಸ, ಹೀಗೆಲ್ಲ ಆ ಸಂದರ್ಭಗಳನ್ನು ಗಮನಿಸಿ ಮಾಡುವಂಥ ಕೆಲವು ವಿಶಿಷ್ಟವಾದ ಯಾಗಗಳು. ಚಾತುರ್ಮಾಸ್ಯ ಅಂತನ್ನೋದು ಹಾಗೆ ಒಂದು. ಪಶು ಅಂದರೆ ಪಶುಯಾಗ, ಸುತ ಅಂದರೆ ಸೋಮಯಾಗ. ಸುತ ಅಂದರೆ ಮಗ ಅಂತ ಅರ್ಥ ಅಲ್ಲ ಇಲ್ಲಿ. ಸೋಮ ಬಳ್ಳಿಯನ್ನು ಹಿಂಡಿ ಅದರ ರಸವನ್ನು ತೆಗೆದು ಮಾಡುವ ಯಜ್ಞ ಅಂತ ಅರ್ಥ.
ಇಲ್ಲಿ ಎಲ್ಲ ಕಡೆನೂ ಕೂಡ ಹಿಂಸೆ ಒಂದಲ್ಲ ಒಂದು ರೀತಿಯಿಂದ ಕಂಡು ಬರ್ತದೆ ಅಂತ. ಕೆಲವು ಕಡೆ ಮಾಂಸವನ್ನೇ ಬಲಿ ಕೊಡ್ತಾರೆ, ನಮ್ಗದು ಗೊತ್ತಿದೆ. ಮಾಂಸವನ್ನು ಬಲಿ ಕೊಡದೆ ಹೋದ್ರೂ ಕೂಡ ನಾವು ನಮ್ಮ ಆಹಾರಕ್ಕಾಗಿ ಸಸ್ಯಾಹಾರವನ್ನಾದರೂ, ನಮ್ಮ ಜೀವನಕ್ಕಾಗಿ ಸಸ್ಯಾಹಾರವನ್ನಾದರೂ ನಾವು ಬಯಸಿದಾಗ, ಅವಲಂಬಿಸಿದಾಗ, ಆ ಮೂಲಕ ಆದರೂ ಕೂಡ ನಮ್ಮ ಸುತ್ತಮುತ್ತಲಿನ ಜೀವಜಾಲಕ್ಕೆ ಒಂದಲ್ಲ ಒಂದು ರೀತಿಯಿಂದ ತೊಂದರೆ ಕೊಡ್ತಿರ್ತೇವೆ. ಆದ್ರಿಂದಲೇ ಮಾಂಸಾಹಾರ ಸ್ವೀಕಾರ ಮಾಡುವವರು, ಮಾಂಸವನ್ನು ಬಲಿಯನ್ನು ಕೊಡುವವರು ಮಾತ್ರ ಒಂದಿಷ್ಟು ಪಾಪವನ್ನು ಮಾಡಿದಂತೆ ಆಗ್ತದೆ ಅಂತಲ್ಲ. ಸಸ್ಯಾಹಾರ ಸ್ವೀಕಾರ ಮಾಡುವವರು ಕೂಡ ಮಾಂಸಾಹಾರಿಗಳಷ್ಟು ಅಲ್ಲದೆ ಹೋದರೂ ಕೂಡ ಒಂದಿಷ್ಟು ಪಾಪವನ್ನು ಇವರು ಮಾಡಿದಂತೆ ಹಾಗೇ ಆಗ್ತದೆ. ಅದಕ್ಕಾಗಿ ನಮ್ಮ ಪ್ರವೃತ್ತ ಕರ್ಮ ಏನಿದೆ, ಈ ಜಗತ್ತಿನಲ್ಲಿ ನಾವು ಮಾಡುವಂಥ ಪ್ರವೃತ್ತ ಕರ್ಮ, ಈ ಜಗತ್ತಿನಲ್ಲಿ ಮಾಡುವಂಥ ಪ್ರವೃತ್ತ ಕರ್ಮವನ್ನು ಮಾಡುವ ಪ್ರತಿಯೊಂದು ಜೀವನೂ ಕೂಡ ಒಂದಲ್ಲ ಒಂದು ರೀತಿಯಿಂದ ಸ್ವಲ್ಪ ಅಲ್ಲ ಸ್ವಲ್ಪ ಹಿಂಸೆಯನ್ನ ಮಾಡಿಯೇ ಮಾಡ್ತಾನೆ. ಹಿಂಸೆಯನ್ನೇ ಮಾಡದೆ ಬದುಕುವುದೇ ಸಾಧ್ಯ ಇಲ್ಲ. ಜೀವೋ ಜೀವಸ್ಯ ಜೀವನಂ ಅಂತ. ಒಂದು ಜೀವಕ್ಕೆ ಇನ್ನೊಂದು ಜೀವ ಅಂತ ಅನ್ನೋದು ಯಾವತ್ತೂ ಕೂಡ ಆಹಾರ, ಹೀಗೆ ಭಾಗವತದಲ್ಲೇ ಬಂದಿದೆ. ಆದ್ರಿಂದಲೇ ನೀವು ಸಸ್ಯಾಹಾರದ ಪೂರ್ವಕವಾಗಿ ಯಜ್ಞ ಮಾಡಿದ್ರು, ಮಾಂಸಾಹಾರ ಪೂರ್ವಕವಾಗಿ ಯಜ್ಞ ಮಾಡಿದ್ರು, ಶ್ರಾದ್ದ ಮಾಡಿದ್ರು, ಇಬ್ಬರೂ ಕೂಡ ಒಂದಲ್ಲ ಒಂದು ರೀತಿ ಹಿಂಸೆ ಮಾಡಿದಂತಾಯ್ತು ಅಂತ ಇಲ್ಲಿ ನಾವು ಅಭಿಪ್ರಾಯವನ್ನ ಕಾಣಬೇಕು. ಈ ಎಲ್ಲ ಪ್ರವೃತ್ತ ಕರ್ಮವನ್ನು ಮಾಡಿದವನು ಧೂಮಲೋಕ, ರಾತ್ರಿಲೋಕ, ಕೃಷ್ಣ ಪಕ್ಷ ಲೋಕ, ದರ್ಶಲೋಕ, ದಕ್ಷಿಣಾಯನ ಲೋಕ, ಚಂದ್ರಲೋಕ ಇತ್ಯಾದಿಗಳನ್ನು ಕ್ರಮವಾಗಿ ಕ್ರಮಿಸ್ತಾನೆ. ಮುಂದೆ ಮರಳಿ ಪಂಚಾಗ್ನಿ ಮಾರ್ಗವಾಗಿ ಭೂಮಿಯಲ್ಲಿ ಬಂದು ಪೂರ್ವಜನ್ಮ ಪಡಿತಾನೆ. ಪಂಚಾಗ್ನಿ ಮಾರ್ಗವಾಗಿ ಅಂತ ಹೇಳುವುದೇನಿದೆ, ಛಾಂದೋಗ್ಯ ಉಪನಿಷತ್ನಲ್ಲಿ ಇದೆ. ಅದೆಲ್ಲ ನನಗೀಗ ನೆನಪಿಲ್ಲದೆ ಹೋದರೂ ಒಂದು ಸೂಕ್ಷ್ಮವಾಗಿ ಅದನ್ನು ಹೇಳಿರ್ತೇನೆ. ಈ ಜಗತ್ತಿನಿಂದ ಜೀವ ಹೋಗಿರ್ತಾನಲ್ಲ, ಆ ಜೀವನನ್ನ ದೇವತೆಗಳು ಮೊದಲು ಮೋಡದಲ್ಲಿ ಹೋಮಿಸ್ತಾರೆ. ಮೋಡದಿಂದ ಮಳೆಗೆ ಬರ್ತಾನೆ. ಆ ಮಳೆಯಿಂದ ಅವನು ಆಹಾರ ಧಾನ್ಯಗಳಿಗೆ ಬರ್ತಾನೆ. ಅದರ ಮೂಲಕ ತಂದೆಗೆ ಬರ್ತಾನೆ, ಮುಂದೆ ತಾಯಿಗೆ ಬರ್ತಾನೆ. ಈ ಎಲ್ಲ ಪ್ರಕ್ರಿಯೆಗಳೇನಿವೆ ಇವುಗಳನ್ನೆಲ್ಲ ಒಂದು ಯಜ್ಞ ಅಂತ ಕರೀತಾರೆ. ಅವೇ ಪಂಚಾಗ್ನಿ ವಿದ್ಯಾ ಅಂತ ಹೀಗೆಲ್ಲ ಹೇಳೋದು. ದೇವತೆಗಳು ಮಾಡುವಂಥ ಒಂದು ಯಜ್ಞ ಅದು ಅಂತ ಛಾಂದೋಗ್ಯ ಉಪನಿಷತ್ನಲ್ಲಿ ಬಂದಿದೆ. ಇಂಥ ಪಂಚಾಗ್ನಿ ಅದನ್ನೇ ಇಲ್ಲಿ ಸಂಕ್ಷಿಪ್ತವಾಗಿ ಪಂಚಾಗ್ನಿ ಮೂಲಕವಾಗಿ ಭೂಲೋಕದಲ್ಲಿ ಬಂದು ಜನ್ಮ ತಳಿತಾನೆ ಅಂತ ಹೇಳಿರೋದು. ಈಗ ಭೂಮಿಯಲ್ಲಿ ಬಂದು ಹುಟ್ಟುತ್ತಾನೆ. ಇದನ್ನ ಪಿತೃಯಾನ ಮಾರ್ಗ ಅಂತ ಹೇಳ್ತಾರೆ, ಪಿತೃಯಾನ ಅಂತ ಹೇಳ್ತಾರೆ. ಪುನಃ ಮತ್ತೆ ಸಂಸಾರದಲ್ಲಿ ಅವನು ಬಂದು ಬೀಳಲಿಕ್ಕೆ ಇದು ಕಾರಣ ಆಗ್ತದೆ. ಈ ಪ್ರವೃತ್ತ ಕರ್ಮವನ್ನು ಆಚರಣೆ ಮಾಡುವಂಥ ಸಾಧಕ ಏನಿದ್ದಾನೆ, ಧೂಮಾದಿ ಲೋಕಗಳನ್ನು ನಾವೀಗ ನೋಡಿದ್ವಿ. ಅದನ್ನು ಧೂಮಲೋಕ, ರಾತ್ರಿಲೋಕ, ಕೃಷ್ಣಲೋಕ ಇತ್ಯಾದಿ ಲೋಕಗಳನ್ನೆಲ್ಲ ದಾಟಿ ಸ್ವರ್ಗ ಸುಖವನ್ನು ಉಂಡು ಕೊನೆಗೂ ಈ ಭೂಮಿಯಲ್ಲಿ ಹುಟ್ಟಲೇಬೇಕಾಗ್ತದೆ ಅಂತನ್ನೋದು ನಾರದರು ಧರ್ಮರಾಜನಿಗೆ ಹೇಳಿದಂಥ ಮಾತು. ಹಿಂದೊಂದು ಕಡೆ ಬಂದಿದೆ, ನಾರದರು ಅಲ್ಲಿ ಹೇಳಿದ್ದು ಪ್ರಾಚೀನ ಬರಿಹೀಗೆ. ಈಗಿಲ್ಲಿ ನಾರದರು ಹೇಳ್ತಾ ಇರೋದು ಯುಧಿಷ್ಠಿರನಿಗೆ. ಭೂಮಿಯಲ್ಲಿ ಹುಟ್ಟುತ್ತಾನಲ್ಲ, ಹುಟ್ಟಿದ ಮೇಲೆ ಆ ಕಾಮ್ಯಕರ್ಮಿಯಾದಂತಹ ವ್ಯಕ್ತಿಗೆ ಗರ್ಭಾಧಾನ ಸಂಸ್ಕಾರ, ಮುಂದೆ ನಾಮಕರಣ, ಉಪನಯನ, ವಿವಾಹ, ಈ ಒಂದೊಂದಾಗಿ ಸಂಸ್ಕಾರ ಆಗ್ತಾ ಹೋಗ್ತದೆ ಅವನಿಗೆ. ನಿಷೇಕಾದಿ ಸ್ಮಶಾನಾಂತ ಸಂಸ್ಕಾರೇ, ಸ್ಮಶಾನ ಸಂಸ್ಕಾರ, ಅಂತ್ಯೇಷ್ಟಿ ಸಂಸ್ಕಾರ ಅಂತ ಅನ್ನೋದೇನಿದೆ ಅದು ಕೊನೆಯ ಸಂಸ್ಕಾರ. ಅಂತೂ ಒಬ್ಬ ಜೀವನಿಗೆ ಅವನ ತಾಯಿಯ ಗರ್ಭದಲ್ಲಿ ಬರುವ ಒಂದು ಸಮಯದಿಂದ ಪ್ರಾರಂಭಿಸಿ ಅಲ್ಲಿಂದ ಮುಂದೆ ಅವನ ಸಂಸ್ಕಾರ ಅಂತನ್ನೋದು, ಅಲ್ಲಿಂದ ಅವನ ಸಂಸ್ಕಾರ ಅಂತನೂ ಪ್ರಾರಂಭ ಕಾಣ್ತದೆ. ಇಷ್ಟೆಲ್ಲ ಸಂಸ್ಕಾರ ಆದರೆ ಆತನನ್ನು ದ್ವಿಜ ಅಂತ ಕರೀತಾರೆ, ಬ್ರಾಹ್ಮಣ ಅಂತ ಕರೀತಾರೆ. ಮತ್ತೆ ಈಗ ಅವನು ಅಂತ್ಯೇಷ್ಟಿ ಸಂಸ್ಕಾರ ಆದ ಮೇಲೆ ದ್ವಿಜ ಅಂತ ಕರೆಸ್ಕೋತಾನೆ ಅಂತಲ್ಲ, ಅಷ್ಟೊಂದು ಸಾವೇ ಸತ್ತ ಮೇಲೆ ಮತ್ತೇನು ಪ್ರವೃತ್ತ ಕರ್ಮ ಮಾಡ್ತಾನೆ.
ಸತ್ಮೇಲೆ ಮತ್ತೆ ಮರಳಿ ಭೂಲೋಕಕ್ಕೆ ಬಂದಮೇಲೆ ಅವನು ಪ್ರವೃತ್ತ ಕರ್ಮ ಮಾಡಬೇಕಷ್ಟೆ. ನಿಷೇಕಾದಿ ಸ್ಮಶಾನಂತ ಸಂಸ್ಕಾರೈ ಸಂಸ್ಕೃತೋ ದ್ವಿಜ. ಈ ಎಲ್ಲ ಸಂಸ್ಕಾರಗಳನ್ನು ಮಾಡಿಸಿಕೊಂಡಂತಹ ದ್ವಿಜ ಇಂದ್ರಿಯೇಶು ಕ್ರಿಯಾಯಜ್ಞ ಜ್ಞಾನದೀಪೇಶು ಜಿಹ್ವತೆ. ಮತ್ತೆ ಪ್ರವೃತ್ತ ಕರ್ಮ ಮಾಡ್ತಾನೆ ಇರ್ತಾನೆ. ಪಿತೃಯಾನ ಮಾರ್ಗದಿಂದ ಪುನಃ ಸ್ವರ್ಗಲೋಕಕ್ಕೆ ಹೋಗ್ತಾನೆ. ಹೀಗೆ ಅವನಿಗೆ ಸಂಸಾರ ತಪ್ಪುವುದೇ ಇಲ್ಲ ಅಂತ ಆ ಪ್ರವೃತ್ತ ಕರ್ಮದ ವಿವರಣೆ ಇದೆ. ಇನ್ನು ಮುಂದೆ ನಿವೃತ್ತ ಕರ್ಮದ ವಿವರಣೆ ಇದೆ. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ.